ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ಬಳಿಕ ಪರಾಮರ್ಶೆಯನ್ನು ಮಾಡಿಕೊಳ್ಳಲಾಗಿದೆ. 2028ರ ಚುನಾವಣೆ ದೃಷ್ಟಿಯಿಂದ ಪುನರ್ರಚನೆ ಮಾಡಲಾಗುತ್ತೆ. ಮತ್ತೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಶುರುವಾಗಬೇಕು. ಈ ನಿಟ್ಟಿನಲ್ಲಿ ಪುನರ್ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಹಾಗಾದ್ರೆ ಪುನರ್ರಚನೆ ಆದರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದೇ ಕುತೂಹಲ. ಕಾಂಗ್ರೆಸ್ ಪಾಳದಲ್ಲಿ ಅನೇಕ ಜನ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲು ಮಾಡಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾವು ಕೂಡ ನಿಭಾಯಿಸ್ತೀವಿ ಎನ್ನುವ ನಿಟ್ಟಿನಲ್ಲೇ ಮಾತುಕತೆಗಳನ್ನು ಆಡ್ತಿದ್ರು. ಹಾಗಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ಬಸವರಾಜ್, ಈಗಷ್ಟೇ ಗಮನಿಸಿದ್ವಿ, ಕೆಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತೇಳಿ ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾರೆ. ಬದಲಾವಣೆ ಆಗಿದೆ ಆದರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯದರ್ಶಿ ಎಲ್ಲ ಸದಸ್ಯತ್ವ ಸ್ಥಾನದಲ್ಲೂ ಕೂಡ ಬದಲಾವಣೆಗಳಾಗುತ್ತಾ ಅಥವಾ ಮೇಜರ್ ಬದಲಾವಣೆಗಳು ಮಾತ್ರ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು ಅವರು ಕೊಟ್ಟಂತ ಸುಳಿವನ್ನು ಗಮನಿಸ್ತಾ ಹೋದ್ರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಪದಾಧಿಕಾರಿಗಳು ಮತ್ತು ಡಿಸಿಸಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಎಲ್ಲರನ್ನು ರಿವ್ಯೂ ಮಾಡಲಾಗುತ್ತೆ. ರಿವ್ಯೂ ಮಾಡಿದ ನಂತರ ನಾವು ಖಂಡಿತವಾಗಿಯೂ ಇದನ್ನ ಬದಲಾವಣೆ ಮಾಡ್ತೇವೆ. ಒಂದಷ್ಟು ಬದಲಾವಣೆ 2028ರ ದೃಷ್ಟಿಯಿಂದ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಸಂಘಟನೆ ದೃಷ್ಟಿಯಿಂದ ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣ ಕೂಡ ಯಾರು ಹತಾಶರಾಗೋದ್ರ ಬೇಡ. ಯಾರು ಕೆಲಸ ಮಾಡಿದಿರಿ ಅವರು ಮುಂದುವರಿತೀರಿ, ಕೆಲಸ ಮಾಡದೇ ಇರೋರು ಅಲ್ಲಿಗೆ ಡ್ರಾಪ್ ಮಾಡಲಾಗುತ್ತೆ. ನಾವು ಮುಂದಿನ 2028ರ ಚುನಾವಣೆ ದೃಷ್ಟಿಯಿಂದ ಸಂಘಟನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರದ ಅಂತೇಳಿ ಮೈಮರೆತು ಕೂರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಇಲ್ಲಿವರೆಗೆ ಏನು ಕೆಲಸ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡ್ತೇನೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಚರ್ಚೆ ನಡೀತಾ ಇದೆ. ಅದು ಕೂಡ ಈ ಒಂದು ಪದಾಧಿಕಾರಿಗಳ ನೇಮಕ ಆಗುತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆ ಅದಾದ ನಂತರ ಆಗುತ್ತೆ ಅನ್ನೋಂಥದ್ದು ಬಹಳ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ ಕೆಪಿಸಿಸಿ ಪುನರ್ರಚನೆ ಇರಬಹುದು, ಪಕ್ಷ ಬಲವರ್ಧನೆ ಇರಬಹುದು ಮತ್ತು ಸರ್ಕಾರ ಸುಗಮವಾಗಿ ನಡೀಬೇಕು ಮತ್ತು ಸಚಿವರು ಯಾರೆಲ್ಲ ಜಡತ್ವವನ್ನು ಹೊಂದಿದ್ದಾರೆ ಅವರು ಕೂಡ ನೇರವಾದಂಥ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎಲ್ಲವೂ ಕೂಡ ಸುಗಮವಾಗಿ ರಾಜ್ಯದಲ್ಲಿ ನಡೀಬೇಕು ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು ಹೊತ್ತು ತಂದಿರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ಬಳಿಕ ಪರಾಮರ್ಶೆಯನ್ನು ಮಾಡಿಕೊಳ್ಳಲಾಗಿದೆ. 2028ರ ಚುನಾವಣೆ ದೃಷ್ಟಿಯಿಂದ ಪುನರ್ರಚನೆ ಮಾಡಲಾಗುತ್ತೆ. ಮತ್ತೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಶುರುವಾಗಬೇಕು. ಈ ನಿಟ್ಟಿನಲ್ಲಿ ಪುನರ್ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಹಾಗಾದ್ರೆ ಪುನರ್ರಚನೆ ಆದರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದೇ ಕುತೂಹಲ. ಕಾಂಗ್ರೆಸ್ ಪಾಳದಲ್ಲಿ ಅನೇಕ ಜನ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲು ಮಾಡಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾವು ಕೂಡ ನಿಭಾಯಿಸ್ತೀವಿ ಎನ್ನುವ ನಿಟ್ಟಿನಲ್ಲೇ ಮಾತುಕತೆಗಳನ್ನು ಆಡ್ತಿದ್ರು. ಹಾಗಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ಬಸವರಾಜ್, ಈಗಷ್ಟೇ ಗಮನಿಸಿದ್ವಿ, ಕೆಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತೇಳಿ ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾರೆ. ಬದಲಾವಣೆ ಆಗಿದೆ ಆದರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯದರ್ಶಿ ಎಲ್ಲ ಸದಸ್ಯತ್ವ ಸ್ಥಾನದಲ್ಲೂ ಕೂಡ ಬದಲಾವಣೆಗಳಾಗುತ್ತಾ ಅಥವಾ ಮೇಜರ್ ಬದಲಾವಣೆಗಳು ಮಾತ್ರ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು ಅವರು ಕೊಟ್ಟಂತ ಸುಳಿವನ್ನು ಗಮನಿಸ್ತಾ ಹೋದ್ರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಪದಾಧಿಕಾರಿಗಳು ಮತ್ತು ಡಿಸಿಸಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಎಲ್ಲರನ್ನು ರಿವ್ಯೂ ಮಾಡಲಾಗುತ್ತೆ. ರಿವ್ಯೂ ಮಾಡಿದ ನಂತರ ನಾವು ಖಂಡಿತವಾಗಿಯೂ ಇದನ್ನ ಬದಲಾವಣೆ ಮಾಡ್ತೇವೆ. ಒಂದಷ್ಟು ಬದಲಾವಣೆ 2028ರ ದೃಷ್ಟಿಯಿಂದ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಸಂಘಟನೆ ದೃಷ್ಟಿಯಿಂದ ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣ ಕೂಡ ಯಾರು ಹತಾಶರಾಗೋದ್ರ ಬೇಡ. ಯಾರು ಕೆಲಸ ಮಾಡಿದಿರಿ ಅವರು ಮುಂದುವರಿತೀರಿ, ಕೆಲಸ ಮಾಡದೇ ಇರೋರು ಅಲ್ಲಿಗೆ ಡ್ರಾಪ್ ಮಾಡಲಾಗುತ್ತೆ. ನಾವು ಮುಂದಿನ 2028ರ ಚುನಾವಣೆ ದೃಷ್ಟಿಯಿಂದ ಸಂಘಟನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರದ ಅಂತೇಳಿ ಮೈಮರೆತು ಕೂರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಇಲ್ಲಿವರೆಗೆ ಏನು ಕೆಲಸ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡ್ತೇನೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಚರ್ಚೆ ನಡೀತಾ ಇದೆ. ಅದು ಕೂಡ ಈ ಒಂದು ಪದಾಧಿಕಾರಿಗಳ ನೇಮಕ ಆಗುತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆ ಅದಾದ ನಂತರ ಆಗುತ್ತೆ ಅನ್ನೋಂಥದ್ದು ಬಹಳ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ ಕೆಪಿಸಿಸಿ ಪುನರ್ರಚನೆ ಇರಬಹುದು, ಪಕ್ಷ ಬಲವರ್ಧನೆ ಇರಬಹುದು ಮತ್ತು ಸರ್ಕಾರ ಸುಗಮವಾಗಿ ನಡೀಬೇಕು ಮತ್ತು ಸಚಿವರು ಯಾರೆಲ್ಲ ಜಡತ್ವವನ್ನು ಹೊಂದಿದ್ದಾರೆ ಅವರು ಕೂಡ ನೇರವಾದಂಥ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎಲ್ಲವೂ ಕೂಡ ಸುಗಮವಾಗಿ ರಾಜ್ಯದಲ್ಲಿ ನಡೀಬೇಕು ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ನಿಂದ ಸುರ್ಜೇವಾಲಾ ಅವರು ಹೊತ್ತು ತಂದಿರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಗಾಂಧಿ
ಭಾರತ ಕಾರ್ಯಕ್ರಮ ಮುಗಿದ ಬಳಿಕ ಪರಾಮರ್ಶೆಯನ್ನು ಮಾಡಿಕೊಳ್ಳಲಾಗಿದೆ. 2028ರ ಚುನಾವಣೆ ದೃಷ್ಟಿಯಿಂದ ಪುನರ್ರಚನೆ ಮಾಡಲಾಗುತ್ತೆ. ಮತ್ತೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಶುರುವಾಗಬೇಕು. ಈ ನಿಟ್ಟಿನಲ್ಲಿ ಪುನರ್ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಹಾಗಾದ್ರೆ ಪುನರ್ರಚನೆ ಆದರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದೇ ಕುತೂಹಲ. ಕಾಂಗ್ರೆಸ್ ಪಾಳದಲ್ಲಿ ಅನೇಕ ಜನ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲು ಮಾಡಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾವು ಕೂಡ ನಿಭಾಯಿಸ್ತೀವಿ ಎನ್ನುವ ನಿಟ್ಟಿನಲ್ಲೇ ಮಾತುಕತೆಗಳನ್ನು ಆಡ್ತಿದ್ರು. ಹಾಗಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ಬಸವರಾಜ್, ಈಗಷ್ಟೇ ಗಮನಿಸಿದ್ವಿ, ಆ ಕೆಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತೇಳಿ ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾರೆ. ಬದಲಾವಣೆ ಆಗಿದೆ ಆದರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯದರ್ಶಿ ಎಲ್ಲ ಸದಸ್ಯತ್ವ ಸ್ಥಾನದಲ್ಲೂ ಕೂಡ ಬದಲಾವಣೆಗಳಾಗುತ್ತಾ ಅಥವಾ ಮೇಜರ್ ಬದಲಾವಣೆಗಳು ಮಾತ್ರ ಆಗುತ್ತಾ? ಖಂಡಿತ ನಾಗೇಂದ್ರ ಬಾಬು ಅವರು ಕೊಟ್ಟಂತ ಸುಳಿವನ್ನು ಗಮನಿಸ್ತಾ ಹೋದ್ರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಪದಾಧಿಕಾರಿಗಳು ಮತ್ತು ಡಿಸಿಸಿ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಎಲ್ಲರನ್ನು ರಿವ್ಯೂ ಮಾಡಲಾಗುತ್ತೆ. ರಿವ್ಯೂ ಮಾಡಿದ ನಂತರ ನಾವು ಖಂಡಿತವಾಗಿಯೂ ಇದನ್ನು ಬದಲಾವಣೆ ಮಾಡ್ತೇವೆ. ಒಂದಷ್ಟು ಬದಲಾವಣೆ 2028ರ ದೃಷ್ಟಿಯಿಂದ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಸಂಘಟನೆ ದೃಷ್ಟಿಯಿಂದಲೂ ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಯಾವುದೇ ಕಾರಣ ಕೂಡ ಯಾರು ಹತಾಶರಾಗೋದ್ರ ಬೇಡ. ಯಾರು ಕೆಲಸ ಮಾಡಿದಿರಿ ಅವರು ಮುಂದುವರಿತೀರಿ, ಕೆಲಸ ಮಾಡದೇ ಇರೋರು ಅಲ್ಲಿಗೆ ಡ್ರಾಪ್ ಮಾಡಲಾಗುತ್ತೆ. ನಾವು ಮುಂದಿನ 2028ರ ಚುನಾವಣೆ ದೃಷ್ಟಿಯಿಂದ ಸಂಘಟನೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರದ ಅಂತೇಳಿ ಮೈಮರೆತು ಕೂರೋಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಇಲ್ಲಿವರೆಗೆ ಏನು ಕೆಲಸ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡ್ತೇನೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯನ್ನು ಚರ್ಚೆ ನಡೀತಾ ಇದೆ. ಅದು ಕೂಡ ಈ ಒಂದು ಪದಾಧಿಕಾರಿಗಳ ನೇಮಕ ಆಗುತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಆಗುತ್ತಾ ಅಥವಾ ಅದಕ್ಕಿಂತ ಮುಂಚೆ ಅದಾದ ನಂತರ ಆಗುತ್ತೆ ಅನ್ನೋಂಥದ್ದು ಬಹಳ ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ ಕೆಪಿಸಿಸಿ ಪುನರ್ರಚನೆ ಇರಬಹುದು, ಪಕ್ಷ ಬಲವರ್ಧನೆ ಇರಬಹುದು ಮತ್ತು ಸರ್ಕಾರ ಸುಗಮವಾಗಿ ನಡೀಬೇಕು ಮತ್ತು ಸಚಿವರು ಯಾರೆಲ್ಲ ಜಡತ್ವವನ್ನು ಹೊಂದಿದ್ದಾರೆ ಅವರು ಕೂಡ ನೇರವಾದಂಥ ಸಂದೇಶವನ್ನು ರವಾನೆ ಮಾಡುವ ಮೂಲಕ ಎಲ್ಲವೂ ಕೂಡ ಸುಗಮವಾಗಿ ರಾಜ್ಯದಲ್ಲಿ ನಡೀಬೇಕನ್ನುವಂಥ ಸಂದೇಶವನ್ನು ಹೈಕಮಾಂಡ್ನಿಂದ ಸುರ್ಜೇವಾಲಾ ಹೊತ್ತು ತಂದಿರತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಕೆಪಿಸಿಸಿ ಪುನರ್ರಚನೆ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಸುರ್ಜೇವಾಲಾ ಅವರು. ಗಾಂಧಿ ಭಾರತ ಕಾರ್ಯಕ್ರಮ ಮುಗಿದ ಬಳಿಕ ಪರಾಮರ್ಶೆಯನ್ನು ಮಾಡಿಕೊಳ್ಳಲಾಗಿದೆ. 2028ರ ಚುನಾವಣೆ ದೃಷ್ಟಿಯಿಂದ ಪುನರ್ರಚನೆ ಮಾಡಲಾಗುತ್ತೆ. ಮತ್ತೆ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಶುರುವಾಗಬೇಕು. ಈ ನಿಟ್ಟಿನಲ್ಲಿ ಪುನರ್ರಚನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸುರ್ಜೇವಾಲಾ ಅವರು. ಹಾಗಾದ್ರೆ ಪುನರ್ರಚನೆ ಆದರೆ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದೇ ಕುತೂಹಲ. ಕಾಂಗ್ರೆಸ್ ಪಾಳದಲ್ಲಿ ಅನೇಕ ಜನ ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲು ಮಾಡಿ ನಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ನಾವು ಕೂಡ ನಿಭಾಯಿಸ್ತೀವಿ ಎನ್ನುವ ನಿಟ್ಟಿನಲ್ಲೇ ಮಾತುಕತೆಗಳನ್ನು ಆಡ್ತಿದ್ರು. ಹಾಗಾಗಿ ಸುಳಿವನ್ನು ಕೊಟ್ಟಿದ್ದಾರೆ. ಬಸವರಾಜ್, ಈಗಷ್ಟೇ ಗಮನಿಸಿದ್ವಿ, ಆ ಕೆಪಿಸಿಸಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗುತ್ತೆ ಅಂತೇಳಿ ಒಂದಷ್ಟು ಸುಳಿವನ್ನು ಕೊಟ್ಟಿದ್ದಾರೆ. ಬದಲಾವಣೆ ಆಗಿದೆ ಆದರೆ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಕಾರ್ಯದರ್ಶಿ ಎಲ್ಲ ಸದಸ್ಯತ್ವ ಸ್ಥಾನದಲ್ಲೂ ಕೂಡ ಬದಲಾವಣೆಗಳಾಗುತ್ತಾ ಅಥವಾ ಮೇಜರ್ ಬದಲಾವಣೆಗಳು